ನಮಸ್ಕಾರ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಮೊದಲಿಗೆ ಮುಖ್ಯಾಂಶಗಳು. ಪೆರ್ಮುದೆಯ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ ಹುಲಿ ಹೆಜ್ಜೆ, ಕಾಮಗಾರಿ ಹೊತ್ತಲ್ಲಿ ಪವಾಡ ಕಂಡು ದೈವಾರಾಧಕರಲ್ಲಿ ಅಚ್ಚರಿ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ನೇಮೋತ್ಸವ ನಡೆಸಲು ಸಿದ್ಧತೆ. ಚೆಕ್ ಬೌನ್ಸ್ ಪ್ರಕರಣ ಆದ ಮೇಲೆ ವಿಪಕ್ಷಗಳ ಪ್ರತಿಕ್ರಿಯೆ, ವಿಪಕ್ಷಗಳ ಟೀಕೆ ಆರೋಪಗಳಿಗೆ ಬಂಗಾರಪ್ಪ ಉತ್ತರ. ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ ಮಧು ಬಂಗಾರಪ್ಪ. ಪುತ್ತೂರಿನಲ್ಲಿ ಕೊಠಡಿಯೊಳಗೆ ದಿಗ್ಬಂಧನದಲ್ಲಿದ್ದ ಮಹಿಳೆ, ಚಿಕಿತ್ಸೆಗಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ದಿಗ್ಬಂಧನ ಮುಕ್ತಗೊಳಿಸಿದ ಇಲಾಖೆ ಅಧಿಕಾರಿಗಳು. ಡೀಸೆಲ್ ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತ ವಾಹನಗಳು. ಪೆಟ್ರೋಲ್ ಬಂಕ್ ಬಂದ್ ಇಲ್ಲ ಎಂದ ಜಿಲ್ಲಾಧಿಕಾರಿ. ಸುದ್ದಿಗಳ ವಿವರ. ಪೆರ್ಮುದೆಯ ಪಿಲಿಚಾಮುಂಡಿ ದೇವಸ್ಥಾನದಲ್ಲಿ ಹುಲಿ ಹೆಜ್ಜೆ ಪವಾಡ ಸಂಭವಿಸಿದೆ. ದೇವಸ್ಥಾನದ ಕಾಮಗಾರಿ ಹೊತ್ತಲ್ಲಿ ಪವಾಡ ಕಂಡು ದೈವಾರಾಧಕರಲ್ಲಿ ಅಚ್ಚರಿ ಮೂಡಿದೆ. 18 ವರ್ಷಗಳಿಂದ ದೈವಾರಾಧನೆ ಸ್ಥಗಿತಗೊಂಡ ಜಾಗದಲ್ಲಿ ತನ್ನ ಇರುವಿಕೆಯನ್ನ ತೋರಿಸಿದ ಪಿಲಿಚಾಮುಂಡಿ ದೈವ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಪಿಲಿಚಾಮುಂಡಿ ದೈವದ ಜೊತೆಗೆ ನಂಟು ಹೊಂದಿರೋ ವ್ಯಾಘ್ರನ ಹೆಜ್ಜೆ ದೈವಸ್ಥಾನದ ಮೇಲೆ ಹಾಗೂ ಮಣ್ಣಿನಲ್ಲಿ ಕಂಡುಬಂದಿದೆ. ತುಳುವರು ಬಹಳ ನಂಬಿಕೆಯಿಂದ ಪಿಲ್ಚಂಡಿ ಅಥವಾ ಪಿಲಿಚಾಮುಂಡಿ ಅಂತ ಕರೀತಾರೆ. ಕನ್ನಡದಲ್ಲಿ ವ್ಯಾಘ್ರ ಚಾಮುಂಡಿ ಅಂತಲೂ ಕರೆಯಲಾಗುತ್ತದೆ. ತುಳುನಾಡಿನ ಲಕ್ಷಾಂತರ ಜನರ ಸಾವಿರ ವರ್ಷಗಳ ನಂಬಿಕೆಯ ಪ್ರತೀಕ ಇದಾಗಿದ್ದು, ಈಶ್ವರ ದೇವರ ಅಪ್ಪಣೆ ಪ್ರಕಾರ ತುಳುನಾಡಿನ ಜನರನ್ನ ರಕ್ಷಿಸಲು ಭೂಮಿಗಿಳಿದು ಬಂದ ದೈವಶಕ್ತಿ ಅನ್ನೋ ನಂಬಿಕೆ ಜನರಲ್ಲಿದೆ. ಇದೀಗ ಕಾಯರ್ಕಟ್ಟೆಯಲ್ಲಿ ಹುಲಿ ಹೆಜ್ಜೆ ಗುರುತು ಕಂಡು ಭಕ್ತರು ಪುಳಕಿತಗೊಂಡಿದ್ದಾರೆ. ಇಲ್ಲಿ ಜನವರಿ 4ರಂದು ಅದ್ದೂರಿಯಾಗಿ ನಡೆಯಲಿದೆ ನೇಮೋತ್ಸವ. ಇನ್ನು ಗ್ರಾಮಸ್ಥರು ಮತ್ತು ಎಂಆರ್ಪಿಎಲ್ ಸಹಕಾರದಲ್ಲಿ ಈ ನೇಮೋತ್ಸವ ನಡೆಯಲಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ನೇಮೋತ್ಸವ ನಡೆಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಚೆಕ್ ಬೌನ್ಸ್ ಪ್ರಕರಣ ಆದ ಮೇಲೆ ವಿಪಕ್ಷಗಳ ಪ್ರತಿಕ್ರಿಯೆಗೆ ಉತ್ತರ ನೀಡುವುದಾಗಿ ಆರಂಭದಲ್ಲೇ ಹೇಳಿದ ಮಧು ಬಂಗಾರಪ್ಪ ಖಾಸಗಿ ವಿಚಾರವನ್ನ ಮಾಹಿತಿ ಪಡೆದು ಸುದ್ದಿ ಮಾಡಿ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳಿಗೆ ಹೇಳಿದ್ದಾರೆ. ತಂದೆ ಬಂಗಾರಪ್ಪನವರ ಕೊನೆಯ ಚುನಾವಣೆಯ ವೇಳೆ ನಡೆದ ಘಟನೆಯದು. 18 ವರ್ಷ 3 ಕೇಸು ನಡೆದಿದೆ. ಖಾಸಗಿ ವಿಚಾರ ಕೈ ಹಾಕುವ ಮುಂಚೆ ವಿಚಾರ ಮಾಡಬೇಕು. ಬಿಜೆಪಿಯವರು ಈ ವಿಚಾರಕ್ಕೆ ಕೈ ಹಾಕಿ ಬೇರೆ ರೀತಿ ಟ್ವೀಟ್ ಮಾಡಿದ್ದಾರೆ ಎಂದರು. ಭ್ರಷ್ಟಾಚಾರದಲ್ಲಿ ಅಪರಾಧಿಯಾದವರು ಪ್ರತಿಕ್ರಿಯೆ ನೀಡಿದವರಲ್ಲಿ ಬಿಜೆಪಿ ಆರ್ ಅಶೋಕ್, ವಿಜೇಂದ್ರ, ನಳಿನ್ ಕುಮಾರ್, ರವಿಕುಮಾರ್ ಇದ್ದಾರೆ. ಭ್ರಷ್ಟಾಚಾರ ಎದುರಿಸುತ್ತಿರುವ ನಾಯಕರು ಇವರೆಲ್ಲ ಆಗಿದ್ದಾರೆ. 12 ಬಾರಿ ಚುನಾವಣೆ ಎದುರಿಸಿದ್ದೇನೆ, 2 ಬಾರಿಯಷ್ಟೇ ಗೆದ್ದಿರುವೆ. ಕಡಿಮೆ ಗೆದ್ದರೂ ಗೌರವ ಉಳಿಸಿಕೊಂಡಿರುವೆ. ಇನ್ನು ರವಿಕುಮಾರ್ ರಾಜೀನಾಮೆ ಕೇಳ್ತಾರೆ. ಅವರು ಗ್ರಾಮ ಪಂಚಾಯತ್ ಚುನಾವಣೆ ಗೆಲ್ಲಲು ಅವರಲ್ಲಿ ಶಕ್ತಿ ಇಲ್ಲ, ಅಂತವರು ನನ್ನ ವಿರುದ್ಧ ಮಾತನಾಡುತ್ತಿದ್ದಾರೆ ಎಂದರು. ಡೆಪ್ಯೂಟಿ ಸಿಎಂ ಆಗಿದ್ದ ಆರ್ ಅಶೋಕ್ ಅವರು ರಾಜೀನಾಮೆ ಕೇಳ್ತಿದ್ದಾರೆ. ಕೊರೋನಾ ಸಮಯದಲ್ಲಿ ಸಾವು ಕಂಡವರ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಗೌರವ ಮಾನ ಮರ್ಯಾದೆ ಇದ್ದರೆ ನೀವು ನಿಮ್ಮ ವಿಪಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಅವರು ಆಗ್ರಹಿಸಿದರು. ಜಿಲ್ಲಾಧ್ಯಕ್ಷರು ಮತ್ತೆ ಸಾಕಷ್ಟು ಜನರು ಮತ್ತೆ ಸಂಸದರು ಯಾರೋ ನಮ್ಮ ಮಾಧ್ಯಮದ ಇಲ್ಲ, ಅವ್ರು ಯಾರು ಮಾತಾಡಿಲ್ಲ ಅಂತ, ಅದು ಯಾಕೆ ಕವರ್ ಮಾಡ್ತೀರ ಅಂತ ಹೇಳಿ, ನಮ್ಮ ಕುಮ್ಮಕ್ಕಿಂದ ಅಂತ ಹೇಳಿ ಅಧಿಕಾರಿಗಳು, ನಮ್ಮ ಕುಮ್ಮಕ್ಕಿಂದ ಅಂತ ಹೇಳಿ. ನಾನು ಎಂತ ಕುಮ್ಮಕ್ಕು? 7 ತಿಂಗಳಾಗಿದೆ. ಇಷ್ಟು ವರ್ಷ ಏನ್ ಮಾಡ್ತಿದ್ರಂತ ಇವರು? ತುಂಗಭದ್ರಾ ಶೃಂಗದಲ್ಲಿ ಏನ್ ಮಾಡ್ತಿದ್ರಂತ ಯಾರು ಕೈ ಹಾಕಿದಾರೆಲ್ಲ ಬಿಚ್ಚಿಡ್ಲ. ನಾನು ರೈತರ ಪರವಾಗಿರ್ತಕ್ಕಂಥದ್ದು ಒಂದು ಬಿಟ್ರೆ ನಮಗೆ ಸೆಕೆಂಡ್ ಯೋಜನೆ ಪ್ರಾಜೆಕ್ಟ್ ಎಂಥದ್ದು ಇರೋದೇ ಇಲ್ಲ. ತಿಳ್ಕೊಳ್ಳಿ, ಬಗರ್ಕುಲ್ ಸಾಗುವಳಿ ದಾರಿಗೆ ಹಕ್ಕುಪತ್ರವನ್ನು ಕೊಟ್ಟರು. ಬೀದಿ ಪಾಲ್ ಮಾಡಿದವರು ಈ ಬಿಜೆಪಿ ಸರ್ಕಾರದವರು, ಬೊಮ್ಮಾಯಿಯವ್ರ ಹೆಸರಲ್ಲಿ. ಕಾಗೋಡು ತಿಮ್ಮಪ್ಪ ಅವರು ಪುಣ್ಯಾತ್ಮರು ಭೂ ಹಕ್ಕನ್ನು ಕೊಡ್ತಾರೆ, ಬಂಗಾರಪ್ಪಜಿಯವ್ರು ಭೂ ಹಕ್ಕು ಕೊಡ್ತಾರೆ. ಏನಾಯ್ತು ಕೊನೆಗೆ? ಮನೆ ವಿಜೇಂದ್ರ ಇನ್ನೊಂದು ಬಹಳ ತಮಾಷೆ ವಿಚಾರ. ಯಾರಾದ್ರೂ ಶಿಕಾರಿಪುರದಲ್ಲಿ ಟ್ರಾನ್ಸ್ಫರ್ ಆದ ತಕ್ಷಣ ಮನೆ ಯಡಿಯೂರಪ್ಪ ಅವರು, ಮನೆ ವಿಜೇಂದ್ರ ಅವರು ಮತ್ತೆ ರಾಘವೇಂದ್ರ ಅವರು ನಮ್ಮ ಸಿದ್ದರಾಮಯ್ಯ ಫೋನ್ ಮಾಡ್ತಾರಪ್ಪ, ಸರ್ ಅವರು ತೆಗಿಬೇಡ. ಏನ್ ಅನ್ಕೊಂಡಿದ್ರಿ? ಇನ್ನೂ ನಿಮ್ದೇ ಸರ್ಕಾರ ಐತಿ ಅನ್ಕೊಂಡಿದ್ದೀರ ನೀವು? ಅಲ್ರಿ, ಇಂಥದಕ್ಕೆಲ್ಲ ಫೋನ್ ಮಾಡ್ತೀರಿ, ಇಂಥ ಅಧಿಕಾರಿಗಳನ್ನ ಇಟ್ಕೊಳ್ಳಿ ಅಂತ. ಅಧಿಕಾರಿಗಳನ್ನ ತೆಗೆಯೋದು ಪ್ರೋಸೆಸ್, ಅದು ಜನರಲ್ ಪ್ರೋಸೆಸ್. ಅದು ಇಲ್ಲಾಂದ್ರೆ ಏನಾದ್ರು ಅಲಿಗೇಷನ್ ಇದ್ರೆ ತೆಗಿತಾರೆ. ಕೆಲವರು ಇಲ್ಲಿಂದಲೂ ಕೂಡ ನಾನು ಟ್ರಾನ್ಸ್ಫರ್ ಮಾಡಿಸಿದೆ, ನಾನೇ ಲೆಟರ್ ಹಾಕಿ ಮಾಡಿಸಿದ್ದೀನಿ. ಕೆಲವರೆಲ್ಲರೂ ಕೂಡ 14-15 ವರ್ಷ ಇಲ್ಲೇ ಬಂದು ಗುಡ್ಡ ಹಾಕೊಂಡು ಕುತ್ಕೊಂಡವ್ರಿಗೆ
ಅವ್ರು ಇತಿಮಿತಿಯಲ್ಲಿ ಅಧಿಕಾರ ಮಾಡಬೇಕು ಹೊರತು ರಾಜ್ಯದ ಅಧಿಕಾರನ ಇಲ್ಲಿಂದ ನಡೆಸೋದಕ್ಕಾಗೋದಿಲ್ಲ. ಕೆಲವು ಅದು ಬರೋದಿಲ್ಲ, ಸಿಸ್ಟಮ್ ಅಲ್ಲಿ ಬರಲ್ಲ. ಯಾರೇ ಆಗಿರ್ಬೋದು. ಯಾರ ಬಗ್ಗೆ ಹೇಳ್ತೀನಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹೆಸರು ಹೇಳಿ ದೊಡ್ಡ ಮನುಷ್ಯನ್ ಮಾಡೋದಕ್ಕೆ ಹೋಗುದಿಲ್ಲ. ಆದ್ರೆ ಶುಗರ್ ಫ್ಯಾಕ್ಟ್ರಿ, ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಕೆಲವರಿಗೆ ಆಗ್ಲೇ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಕೆಲವು ಹಾಸ್ಪಿಟಲ್ ಇದಾವೆ, ಶಾಲೆಗಳಿದಾವೆ. ಅವರು ಕೂಡ 2 ಸತಿ 3 ಸತಿ ಭೇಟಿ ಮಾಡಿದ್ದಾರೆ. ಪ್ರೇತ ಮೈಮೇಲೆ ಬರುವ ನೆಪ ಒಡ್ಡಿ ವಿವಾಹಿತ ಮಹಿಳೆಗೆ ದಿಗ್ಬಂಧನ. ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲದ ಕೋಣೆಯಲ್ಲಿ ಕಳೆದ 3 ತಿಂಗಳಿನಿಂದ ಮಹಿಳೆಯ ನರಕಯಾತನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯಾಚರಣೆಯಿಂದಾಗಿ ಮಹಿಳೆ ಬಂಧನ ಮುಕ್ತ. ಈ ಘಟನೆ ಬಗ್ಗೆ ಒಂದು ವರದಿ ಇದೆ ನೋಡಿ. ಪುತ್ತೂರು ನಗರದ ಹೊರವಲಯದಲ್ಲಿ ಕೆಮ್ಮಿಂಜೆ ಗ್ರಾಮದ ಇಡಬೆಟ್ಟು ಸಮೀಪದಲ್ಲಿರುವ ಕೆರೆಜೆ ಎಂಬಲ್ಲಿ ಕೊಠಡಿಯೊಂದರಲ್ಲಿ ದಿಗ್ಬಂಧನದಲ್ಲಿರಿಸಿದ್ದ ವಿವಾಹಿತ ಮಹಿಳೆಯೊಬ್ಬರನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಪೊಲೀಸರ ಸಹಯೋಗದೊಂದಿಗೆ ದಿಗ್ಬಂಧನ ಮುಕ್ತಗೊಳಿಸಿ ಚಿಕಿತ್ಸೆಗಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಶ್ರೀಪತಿ ಹೆಬ್ಬಾರ್ ಎಂಬುವರ ಪತ್ನಿ ಆಶಲತಾ ಎಂಬುವರನ್ನು ಮನೆಯ ಪಕ್ಕದ ಸಿಮೆಂಟ್ ಶೀಟ್ ಅಳವಡಿಸಿದ ಕಿಟಕಿ, ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲದ ಕೋಣೆಯಲ್ಲಿ ಕಳೆದ 3 ತಿಂಗಳಿನಿಂದ ದಿಗ್ಬಂಧನದಲ್ಲಿರಿಸಲಾಗಿದೆ. ಈ ಬಗ್ಗೆ ಬಂದ ಅನಾಮಧೇಯ ಕರೆಯ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರ ತಂಡ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಮಹಿಳೆ ಎದ್ದು ನಡೆಯಲಾರದ ಮತ್ತು ಸರಿಯಾಗಿ ಮಾತನಾಡಲಾಗದ ಸ್ಥಿತಿಯಲ್ಲಿದ್ದರು. ಆಸ್ಪತ್ರೆಗೆ ದಾಖಲಿಸುವುದಾಗಿ ತಿಳಿಸಿದಾಗ ನಿರಾಕರಿಸಿದ್ದರು. ಬಳಿಕ ಅಧಿಕಾರಿಗಳು ಸ್ಥಳೀಯರ ನೆರವಿನೊಂದಿಗೆ ಮಹಿಳೆಯನ್ನು ದಿಗ್ಬಂಧನದಿಂದ ರಕ್ಷಿಸಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ದಾರೆ. ಶ್ರೀಪತಿ ಹೆಬ್ಬಾರ್ ಅವರ ಮನೆಯಲ್ಲಿದ್ದ ಅವರ ಸಹೋದರಿಯನ್ನು ಅಧಿಕಾರಿಗಳು ವಿಚಾರಿಸಿದಾಗ ಆಕೆ ಪ್ರೇತ ಮೈಮೇಲೆ ಬರುವ ಕಾರಣಕ್ಕಾಗಿ ದಿಗ್ಬಂಧನದಲ್ಲಿರಿಸುವುದಾಗಿ ತಿಳಿಸಿದ್ದರು. ಅಧಿಕಾರಿಗಳು ಶ್ರೀಪತಿ ಹೆಬ್ಬಾರ್ ಅವರನ್ನು ಮೊಬೈಲ್ ಮೂಲಕ ಸಂಪರ್ಕಿಸಲು ಪ್ರಯತ್ನಿಸಿದರೂ ಅವರು ಕರೆ ಸ್ವೀಕರಿಸಲಿಲ್ಲ ಎಂಬ ಮಾಹಿತಿ ಲಭಿಸಿದೆ. ದಿಗ್ಬಂಧನದಲ್ಲಿದ್ದ ಮಹಿಳೆಯ ಗಂಡ ಮತ್ತು ಆತನ ಸಹೋದರಿ ಇದೇ ಮನೆಯಲ್ಲಿ ವಾಸವಾಗಿದ್ದು, ಮಹಿಳೆಯನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಕೂಡಿ ಹಾಕಿ ದಿಗ್ಬಂಧನಕ್ಕೆ ಒಳಪಡಿಸಿದ ಕಾರಣ ತಿಳಿಯಲಾಗುತ್ತಿದೆ. ಕೂಲಂಕುಷ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಡುಗೆ ವೃತ್ತಿ ಮಾಡುತ್ತಿದ್ದ ಶ್ರೀಪತಿ ಹೆಬ್ಬಾರ್ ಅವರು ಬಂಟ್ವಾಳ ತಾಲೂಕಿನ ವಿಟ್ಲ ಕಡೆಯವರಾದ ವಿಶ್ವಕರ್ಮ ಸಮಾಜದ ಆಶಲತಾ ಎಂಬುವರನ್ನು ಅಂತರ್ಜಾತಿ ವಿವಾಹವಾಗಿದ್ದರು. ಅವರಿಗೆ ಈಗ 9 ವರ್ಷ ಪ್ರಾಯದ ಪುತ್ರಿ ಇದ್ದಾಳೆ. ಆಶಲತಾ ಅವರ ಮೈಮೇಲೆ ಪ್ರೇತ ಬರುತ್ತದೆ ಎಂಬ ಕಾರಣದ ಹಿನ್ನೆಲೆಯಲ್ಲಿ ಆಕೆಯನ್ನು ಮನೆಯ ಪಕ್ಕದ ಗೂಡಿನಂತಿರುವ ಕೊಠಡಿಯಲ್ಲಿ ಕೂಡಿ ಹಾಕಿ ದಿನವೊಂದಕ್ಕೆ 1 ಬಾರಿ ಮಾತ್ರ ಹಾಲು ಬಳಸದ ಚಹಾ ಮತ್ತು ಬಿಸ್ಕೆಟ್ ಮಾತ್ರ ನೀಡಲಾಗುತ್ತಿತ್ತು. ಕಳೆದ 3 ತಿಂಗಳಿನಿಂದ ಈ ರೀತಿ ದಿಗ್ಬಂಧನದಲ್ಲಿರಿಸಿ ಚಿತ್ರಹಿಂಸೆ ನೀಡಲಾಗುತ್ತಿತ್ತು. ಸುದೀರ್ಘ ಅವಧಿಯಲ್ಲಿ ಸ್ನಾನ ಮಾಡದಿರುವುದರಿಂದ ಸ್ವಚ್ಛತೆಯ ಸಮಸ್ಯೆಯ ಪರಿಣಾಮ ಎದುರಾಗಿತ್ತು. ಮಾತ್ರವಲ್ಲದೆ ತೀರಾ ಅಶಕ್ತರಾಗಿದ್ದರು ಎಂಬ ಮಾಹಿತಿ ಅಧಿಕಾರಿಗಳಿಗೆ ವಿಚಾರಣೆಯ ವೇಳೆ ಲಭಿಸಿದೆ. ಟಿ.ಎ. ನಾರಾಯಣಗೌಡ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ ಮುಧೋಳಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದೆ. ಇನ್ನು ಬೀದರ್ನಲ್ಲಿ ಬ್ಯಾನರ್ ಹರಿದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿದ್ದ ಬ್ಯಾನರ್ ಹರಿದಿದ್ದಾರೆ. ಇನ್ನು ಬ್ಯಾನರ್ ಮೇಲೆ ಕನ್ನಡ ಎಂದು ಬರೆದು ಆಕ್ರೋಶವನ್ನ ಹೊರಹಾಕಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರನ್ನ ಕೂಡಲೇ ಕರ್ತವ್ಯದಿಂದ ಅಮಾನತು ಮಾಡುವಂತೆ ಒತ್ತಾಯಿಸಿದ್ದಾರೆ. ಅಸಭ್ಯವಾಗಿ ವರ್ತನೆ ಮಾಡಿ ನಾರಾಯಣಗೌಡರನ್ನ ಬಂಧಿಸಿದ್ದು ಖಂಡನೀಯ. ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಬೀದರ್ನಲ್ಲೂ ಕನ್ನಡ ಬಳಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಯಿತು.
ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಹೊಸ ವರ್ಷಾಚರಣೆ ಸಂದರ್ಭ ಪುಂಡಾಟಿಕೆ ಮಾಡಿದಂತಹ ಯುವಕರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಣಿಪಾಲ ಠಾಣೆ ವ್ಯಾಪ್ತಿಯ ಸಿಂಡಿಕೇಟ್ ಸರ್ಕಲ್ನಿಂದ ಕಾಯಿನ್ ಸರ್ಕಲ್ ವರೆಗೆ ದ್ವಿಚಕ್ರ ವಾಹನಗಳಲ್ಲಿ ಈ ಯುವಕರು ಬೇಕಾಬಿಟ್ಟಿ ರೈಡ್ ಮಾಡಿ ಮಸ್ತಿ ಮಾಡಿದ್ದರು. ಅಕ್ರಮ ಕೂಟ ಮಾಡಿಕೊಂಡು ಪುಂಡಾಟಿಕೆ ಮೆರೆದ 7-8 ಯುವಕರು ಬುಲೆಟ್ ಸೈಲೆನ್ಸರ್ನಲ್ಲಿ ಬೆಂಕಿಯ ಕಿಡಿ ಬರುವ ರೀತಿ ಅಪಾಯಕಾರಿ ರೈಡ್ ಮಾಡಿದ್ದಾರೆ. ಇತರ ವಾಹನ ಸಂಚಾರಿಗಳಿಗೆ ಅಡ್ಡಿಪಡಿಸಿ ಬೊಬ್ಬೆ ಹೊಡೆದು ಹೊಸ ವರ್ಷವನ್ನು ಸಂಭ್ರಮಿಸಿದ್ದರು. ಇನ್ನು ಸಾರ್ವಜನಿಕರ ನೆಮ್ಮದಿ ಭಂಗ, ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡಿದ ಆರೋಪದಲ್ಲಿ ಇದೀಗ ಪೊಲೀಸರು ಯುವಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಾಮ ಜನ್ಮಭೂಮಿ ಹೋರಾಟಗಾರನ ಅರೆಸ್ಟ್ ವಿಚಾರ ಪೊಲೀಸರು ತಮ್ಮ ರೂಟೀನ್ ವರ್ಕ್ ಮಾಡಿದ್ದಾರೆ. ಬಿಜೆಪಿಗೆ ಚುನಾವಣಾ ಸಂದರ್ಭದಲ್ಲಿ ಯಾವುದಾದರೂ ಒಂದು ವಿಷಯ ಬೇಕು, ರೂಟೀನ್ ವರ್ಕ್ಗೆ ಬಣ್ಣ ಹಚ್ಚಿ ಬೇರೆ ತರಹದ ಮೆಸೇಜ್ ಪಾಸ್ ಮಾಡಿ ಜನರ ಕೋಮು ಸೌಹಾರ್ದ ಹಾಳು ಮಾಡುತ್ತು ಬಿಜೆಪಿಯ ಮೊದಲಿನಿಂದಲೂ ಮಾಡುತ್ತಿದ್ದಾರೆ ಎಂದು ರಾಮ ಮಂದಿರ ಕೇಸ್ ರೀಓಪನ್ ಬಗ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ, ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗಿ ಅಭಿವೃದ್ಧಿ ವಿಚಾರವಾಗಿ ಪ್ರತಿಭಟನೆ ಮಾಡಲಿ, ಅದು ಬಿಟ್ಟು ಯಾವುದೋ ವಿಚಾರ ಇಟ್ಟುಕೊಂಡು ಎಲೆಕ್ಷನ್ ಗಿಮಿಕ್ ಮಾಡುವುದು ಸರಿಯಲ್ಲ. ಇದು ಯಾವುದೋ ಒಂದು ಪ್ರಕರಣಕ್ಕೆ ಇದಕ್ಕೆ ಅದನ್ನು ದೊಡ್ಡದು ಮಾಡಿ ಗಲಾಟೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಬಿಜೆಪಿ ಬೇರೆ ವಿಚಾರ ಇಲ್ಲ, ಯಾವ ವಿಚಾರನೂ ಮಾತನಾಡಲ್ಲ. ಜನ ಸರ್ಕಾರದ ಬಗ್ಗೆ ಮೆಚ್ಚುಗೆಯ ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ. ಇದನ್ನು ಅಳಿಸಿ ಹಾಕಲು ಕೋಮು ಭಾವನೆಗೆ ಬೆಂಕಿ ಹಚ್ಚುವ ಕೆಲಸ ಬಿಜೆಪಿ ಮಾಡಿಕೊಂಡು ಬಂದಿದೆ. ಹುಬ್ಬಳ್ಳಿ ಈದ್ಗಾ ವಿಷಯದಿಂದ ಬಿಜೆಪಿ ದೇಶದಲ್ಲಿ ನೆಲೆಯೂರಿತ್ತು. ಈಗ ಇಂತಹದ್ದೇ ವಿಷಯವನ್ನು ಹುಡುಕುತ್ತಿದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಲು ಬಿಜೆಪಿಗೆ ನೈತಿಕತೆ ಇಲ್ಲ. ಗೊಂದಲ ಸೃಷ್ಟಿ ಮಾಡುವುದು, ಜನರ ಭಾವನೆಗೆ ಧಕ್ಕೆ ತರುವುದು ಬಿಜೆಪಿಯ ಅಜೆಂಡಾ ಎಂದರು. ಅಂದಾಗ ಏನಾದರೂ ಇಶ್ಯೂಸ್ ಬೇಕು, ಯಾವುದಾದ್ರೂ ಒಂದು ಸಣ್ಣ ಲೀಗಲಿ ಏನೋ ಕೆಲವು ಪ್ರೊಸೆಸ್ ಮಾಡೋದು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಏನೇನು ಮಾಡಬೇಕು ಅದು ರೊಟೀನ್ ವರ್ಕು ಮಾಡ್ತಿರ್ತಾರೆ. ಆ ರೊಟೀನ್ ವರ್ಕಿಗೆ ಇವರು ಬಣ್ಣ ಹಚ್ಚಿ ಸುಮ್ಮನೆ ಅದೊಂದು ಬೇರೆ ಥರದ ಜನರಲ್ಲಿ ಒಂದು ಮೆಸೇಜ್ ಪಾಸ್ ಮಾಡಿ ಜನರ ಒಂದು ಕೋಮು ಸೌಹಾರ್ದತೆಗೆ ಹಾಳು ಮಾಡುವಂಥ ಕೆಲಸ ಇದೇನು ಮೊದಲೇನಲ್ಲ, ಮೊದಲಿಂದ ಬಿ ಜೆ ಪಿಯವರು ಮಾಡ್ತಾ ಬಂದಿದ್ದಾರೆ, ಅದು ಮಾಡ್ತಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಆರ್ ಅಶೋಕ್ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಸರ್. ಬಿಜೆಪಿ ಅವರು ರಾಜ್ಯಾದ್ಯಂತ ಆರ್ ಅಶೋಕ್ ಹುಬ್ಬಳ್ಳಿಯಲ್ಲಿ ಟೌನ್ ಪೊಲೀಸ್ ಮುಂದೆ ಭಾಳಷ್ಟು ಆರ್ ಅಶೋಕ್ ಅವರು ಒಬ್ಬ ಅಪೋಸಿಷನ್ ಲೀಡ್ರಾಗಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನರು. ಅದರ ಬಗ್ಗೆ ಹೋರಾಟ ಮಾಡಿ ಭಾಳಷ್ಟು ಸಮಸ್ಯೆಗಳದಾವೆ, ಅದ್ರ ಬಗ್ಗೆ ಮಾಡಬೇಕು. ಅದು ಬಿಟ್ಟು ಸುಮ್ಮನೆ ಯಾವುದೋ ಒಂದು ಥರದ ಇಶ್ಯೂಸ್ನ ಇಟ್ಕೊಂಡು ಎಲೆಕ್ಷನ್ ಗಿಮಿಕ್ಸ್ ಎಲ್ಲ ಮಾಡೋದು ಸರಿಯಲ್ಲ. ನೋಡ್ರಿ, ಇದೊಂದೇ ಪ್ರಕರಣ ಅಲ್ಲ, ರಾಜ್ಯದಾಗ ಎಲ್ಲ ಕಡೆನೂ ಕೂಡ ಯಾವ್ಯಾವ ಕೇಸ್ಗಳು ಪೆಂಡಿಂಗ್ ಇದ್ದವು ರೊಟೀನಾಗಿ ಅವರು ಇವರು ಒಂದೇ ಕೇಸ್ ಅಲ್ಲ, ಬೇರೆನೂ ಇನ್ನೂ 14 ಕೇಸಸ್ ಏನದು, ಅವನ್ನೆಲ್ಲ ಕೂಡ ಎಲ್ಲ ಕೇಸನ್ನು ಕೂಡ ಅವು ಯಾವ ಕೇಸ್ ಪೆಂಡಿಂಗ್ ಇದ್ದವು ಆ ಪೆಂಡಿಂಗನ್ನು ಕ್ಲೋಸ್ ಮಾಡಲಿಕ್ಕೆ ಹಿಂದೆ ಕೋರ್ಟ್ ಆದೇಶದ ಪ್ರಕಾರ ಅವನ್ನೆಲ್ಲ ಕೇಸ್ ಕ್ಲೋಸ್ ಮಾಡಲಿಕ್ಕೆ ಅವನ್ನೆಲ್ಲ ತೆಗೆದು ಹಳೆ ಕೇಸಸ್ಸನ್ನು ರೀಓಪನ್ ಮಾಡಿ ನೋಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ಯಾವುದೋ ಒಂದು ಪ್ರಕರಣ ಬಂದಿದ್ದಕ್ಕೆ ಅದನ್ನು ಭಾಳ ದೊಡ್ಡ ಇಶ್ಯೂ ಮಾಡಿ ಅದನ್ನು ಗಲಾಟೆ ಮಾಡುವಂಥದ್ದು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಇನ್ಸ್ಪೆಕ್ಟರ್ ಒಬ್ಬರು ಮುಸ್ಲಿಮರ ಮುಖಾಂತರ ಟಾರ್ಗೆಟ್ ಮಾಡಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಪ್ರತಿಭಟನೆ ಒಂದು ಪ್ರಮುಖ ರಾಜ್ಯ. ನೋಡ್ರಿ, ಅವ್ರಿಗೆ ಬೇರೆ ಇಶ್ಯೂಸ್ ಇಲ್ಲ, ಯಾವುದೂ ಬೇರೆ ವಿಚಾರ ಮಾಡಲಿಕ್ಕೆ ಆಗೋದಿಲ್ಲ. 5 ಒಳ್ಳೆ ಸಕ್ಸಸ್ಫುಲ್ ಸ್ಕೀಮ್. ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ನಡೆಸುತ್ತಿರುವ
ಕನ್ನಡ ನಾಮಫಲಕಗಳನ್ನು ಅಳವಡಿಸಿ ಆಂಗ್ಲ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಿ ಎಂಬ ಜಾಥಾ ಮುಂದುವರೆದಿದ್ದು ಇಂದು ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವ ಆರೋಮಾ ಬೇಕರಿಯಲ್ಲಿ ಹೊಸ ವರ್ಷದ ಹೆಸರಿನಲ್ಲಿ ಸಂಪೂರ್ಣವಾಗಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದನ್ನು ಕಂಡು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕೆಆರ್ಎಸ್ ಪಕ್ಷದ ಜೊತೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸಂಪೂರ್ಣ ಆಂಗ್ಲಮಯವಾಗಿ ವ್ಯವಹರಿಸುತ್ತಿರುವುದು ಕಂಡುಬಂದು ಇನ್ನು ಆ ಬೋರ್ಡ್ಗಳಿಗೆ ಕಪ್ಪು ಬಣ್ಣವನ್ನು ಹಚ್ಚುವುದರ ಮೂಲಕ ವ್ಯವಸ್ಥಾಪಕರ ಜೊತೆ ಮಾತನಾಡಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್, ರವಿ, ರಾಜೇಂದ್ರ, ರಕ್ಷಿತ್, ರಾಜೇಗೌಡ, ಶಿವಾರಿ ನಾಗರಾಜ್, ರಾಜಶೇಖರ್ ಇತರರು ಉಪಸ್ಥಿತರಿದ್ದರು. ನೋಡಿ, ಆರಾಮ ಬೇಕ್ರಿ, ನಾವು ಬಂಡವಾಳ ಹಾಕ್ತಾರೆ, ಬದುಕಲಿ, ಚೆನ್ನಾಗಿ ಅವರು ಅಭಿವೃದ್ಧಿ ವೃದ್ಧಿ ಆಗ್ಲಿ, ಕನ್ನಡವನ್ನ ಕಡೆಗಣಿಸ್ತಾರಲ್ಲ, ನಮಗೆ ಎಷ್ಟು ನೋವು ಆಗ್ತಾ ಇದೆ ಗೊತ್ತಾ? ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಬೇದಿ ಎತ್ತಿಸ್ಬಿಟ್ಟಿದ್ವಿ, ಕನ್ಸಲ್ಲು ಅವ್ರಿಗೆ ಕಂಡು ಅವ್ರಿಗೆ ಸಾಕು ಅನ್ಸ್ಬಿಟ್ಟಿದ್ವಿ. ಅದರಿಂದ ನಿಮ್ಮೆಲ್ಲರಿಗೂ ಮನವಿಗಳು ಕೊಡ್ತಾ ಇದಾರೆ. ದಯಮಾಡಿ ನಮ್ಮ ಕನ್ನಡವನ್ನ ಗೌರವಿಸಿ ಅಂತ ನಾವು ಮನವಿ ಮಾಡ್ತಾ ಇದೀವಿ ಅಷ್ಟೇ. ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಅಂತ, ಡಿಪಿದಲ್ಲಿ ಬದಲಾವಣೆ ಮಾಡಿ ಆಯ್ತು. ಇವರೆಲ್ಲ ನಮ್ ಕನ್ನಡಿಗರು ಕಣ್ರಿ, ನೀವು ಕನ್ನಡ ನೋಡ್ರಿ, ಇಲ್ಲೂ ಆರಾಮ, ಇಲ್ಲಿ ಕನ್ನಡ ಹಾಕ್ಬಿಟ್ರಿ ಜನ ಬರಲ್ವಾ? ಯಾತಿಗೆ ಇವ್ರಿಗೆ ಏನ್ ದೊಡ್ಡ ರೋಗ ಬಂದಿರೋದು? ಇಷ್ಟೆಲ್ಲ ಕೋಟಿಗಟ್ಟಲೆ ಹಣ ಹಾಕ್ತಿದ್ರೆ ನಿಮ್ ಜನರು ಬೆಂಕಿ ಹಾಕವೆ. ಕನ್ನಡವನ್ನ ಸ್ವೀಕರಿಸ್ರಿ. ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರಿ. ನಾವೇನಾರಿ ಉದ್ಯೋಗಪ್ಪ, ನಾವೇನಾರಿ ನಮ್ಮ ಆಕ್ರೋಶವನ್ನು ಹೊರ ನಮ್ಮ ಕಣ್ಣಿಗೆ ನಮ್ಮ ಕೆಂಗನಿಗೆ ಗುರಿ ಆಯ್ತಿರಲ್ರಿ ನೀವು. ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಸ್ವಾಗತ. 3-4 ದಿನ ಡೀಸೆಲ್ ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಪೆಟ್ರೋಲ್ ಬಂಕ್ಗೆ ಜನರು ಮುಗಿಬಿದ್ದಿದ್ದಾರೆ. ಬೀದರ್ ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತ ವಾಹನಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಸಾರ್ವಜನಿಕರು ಕೈಯಲ್ಲಿ ಬಾಟಲಿ ಹಿಡಿದು ಸಾಲುಗಟ್ಟಿ ನಿಂತಿದ್ದಾರೆ. ಸುಳ್ಳು ವದಂತಿ ಹಿನ್ನೆಲೆ ಬಂಕ್ಗೆ ಬಂದು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳುತ್ತಿದ್ದಾರೆ. ಆಲ್ ಇಂಡಿಯಾ ಟ್ರಕ್ ಅಸೋಸಿಯೇಷನ್ನಿಂದ ಪ್ರತಿಭಟನೆ ಹಿನ್ನೆಲೆ ಲಾರಿ ಚಾಲಕರ ಮುಷ್ಕರ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗೆ ಜನ ಮುಗಿಬೀಳುತ್ತಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಎಂದಿನಂತೆ ನಿಯಮಿತವಾಗಿ ಸರಬರಾಜು ಮಾಡಲಾಗುತ್ತದೆ ಎಂದು ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಎಂದು, ಇನ್ನು ಸಾರ್ವಜನಿಕರು ಇಂತಹ ಸುಳ್ಳು ಸುದ್ದಿಗೆ ಕಿವಿಗೊಡಬಾರದು ಎಂದು, ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಪೆಟ್ರೋಲ್ ಬಂಕ್ಗಳು ಯಾವುದು ಬಂದ್ ಆಗೋದಿಲ್ಲ ಎಂದು ಜಿಲ್ಲಾಧಿಕಾರಿ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ನೀಡಿದರು.
ಹೊಸ ವರ್ಷಾಚರಣೆಯ ಸಂದರ್ಭ ರಸ್ತೆಯಲ್ಲಿ ಕುಣಿದು ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡಿದ ಆರೋಪದಲ್ಲಿ ಮಣಿಪಾಲ ಪೊಲೀಸರು ಹಲವು ಯುವಕರನ್ನು ವಾಹನ ಸಹಿತ ವಶಕ್ಕೆ ಪಡೆದುಕೊಂಡಿದ್ದಾರೆ. ಡಿಸೆಂಬರ್ 31ರಂದು ಮಧ್ಯರಾತ್ರಿ ವೇಳೆ ಮಣಿಪಾಲ ಸಿಂಡಿಕೇಟ್ ಸರ್ಕಲ್ನಿಂದ ಕಾಯಿನ್ ಸರ್ಕಲ್ ನಡುವಿನ VS ಆಚಾರ್ಯ ರಸ್ತೆಯಲ್ಲಿ 7ರಿಂದ 10 ಜನರು ಕಾರು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಸವಾರಿ ಮಾಡಿಕೊಂಡು ಬಂದು ಅಕ್ರಮ ಕೂಟ ಸೇರಿಕೊಂಡು ಬುಲೆಟ್ ಸವಾರ ಸೈಲೆನ್ಸರ್ನಲ್ಲಿ ಬೆಂಕಿಯ ಕಿಡಿ ಬರುವ ರೀತಿಯಲ್ಲಿ ಅಪಾಯಕಾರಿಯಾಗಿ ಚಾಲನೆ ಮಾಡಿಕೊಂಡಿದ್ದರು. ಅದೇ ರೀತಿ ವಿವಿಧ ಸವಾರರು ರಸ್ತೆಯ ಮಧ್ಯದಲ್ಲಿ ವಾಹನಗಳನ್ನು ನಿಲ್ಲಿಸಿ ಬೊಬ್ಬೆ ಹೊಡೆದು ಕುಣಿದು ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡಿ ರಸ್ತೆಯ ಸುಗಮ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿರುವುದಾಗಿ ದೂರಲಾಗಿದೆ. ಈ ಮಾಹಿತಿಯಂತೆ ಸ್ಥಳಕ್ಕೆ ತೆರಳಿದ ಮಣಿಪಾಲ ಪೊಲೀಸರು ಯುವಕರನ್ನು ವಾಹನ ಸಮೇತ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪುಂಡಾಟ ಮೆರೆದ ಯುವಕರಿಗೆ ಮಣಿಪಾಲ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕ್ಲಿಯರ್ ಎವಿಡೆನ್ಸ್ ಕೋರ್ಟಲ್ಲಿ ನಾನು ವಿಡಿಯೋ ಸಮೇತ ಹಾಕಿದರೆ 2-3 ವರ್ಷ ಜೈಲಾಗ್ತದೆ. ಆಲ್ರೆಡಿ FIR ಮಾಡಿದ್ದೀನಿ. ನಿಮ್ಮ ಪೇರೆಂಟ್ಸಿಗೆಲ್ಲ ಬಾಂಡ್ ಬರ್ಸ್ಕೊಂತೀವಿ. ನೆಕ್ಸ್ಟ್ ಟೈಮ್ ಗಾಡಿಗೆಲ್ಲ ಫೀಲ್ ಮಾಡ್ತೀವಿ. ಗೊತ್ತಿಲ್ಲ ನಿಮಗೆ ಅಂತ ಬೋರ್ಡೆಲ್ಲ ಬ್ಲಾಕ್ ಮಾಡೋದು. ಇನ್ನೊಂದು ಗಾಡಿ ಅಯೋಧ್ಯೆ ಶ್ರೀರಾಮ ಮಂದಿರದ ಚಳುವಳಿಯಲ್ಲಿ ಭಾಗವಹಿಸಿದ್ದ ಎಂಬ ಒಂದೇ ಕಾರಣಕ್ಕೆ 31 ವರ್ಷಗಳ ಬಳಿಕ ಒಬ್ಬ ಕಾರ್ಮಿಕನನ್ನು ರಾಜ್ಯ ಸರ್ಕಾರ ಬಂಧಿಸಿದ್ದು ಇದು ಖಂಡನೀಯ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು 31 ವರ್ಷಗಳ ಹಿಂದೆ ಕೇಸ್ನಲ್ಲಿ ಒಬ್ಬ ವೃದ್ಧನನ್ನು ನೀವು ಬಂಧಿಸಿದ್ದೀರಿ. ಸಿದ್ದರಾಮಯ್ಯನವರೇ, ಅವರಿಗೆ ಈಗ ನಿಮ್ಮ ತಂದೆಯ ಪ್ರಾಯ ಆಗಿರಬಹುದು. ನಿಮ್ಮ ಸರ್ಕಾರದ ಮಾನಸಿಕತೆ ಏನು ಎಂಬುದು ಇದರಿಂದ ಗೊತ್ತಾಗುತ್ತದೆ. ಇಡೀ ದೇಶವೇ ರಾಮ ಮಂದಿರ ನಿರ್ಮಾಣಗೊಂಡ ಖುಷಿಯಲ್ಲಿದ್ದರೆ ನೀವು ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ್ದ ಎಂಬ ಒಂದೇ ಕಾರಣಕ್ಕೆ ಆ ವ್ಯಕ್ತಿಯನ್ನು ಬಂಧಿಸಿದ್ದು ಕ್ರೂರ ನಡೆ. ಇದನ್ನು ಬಿಜೆಪಿ ಪಕ್ಷ ಖಂಡಿಸುತ್ತದೆ ಎಂದು ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆಯ ಪಾಲಿಸುವ ಹೆಸರಿನಲ್ಲಿ 31 ವರ್ಷದ ಕೆಳಗೆ ಶ್ರೀರಾಮ ಭೂಮಿ ಜನ್ಮಭೂಮಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಒಬ್ಬ ಭಾಗವಹಿಸಿದ್ದಾನೆ ಅನ್ನೋ ಕಾರಣಕ್ಕೆ ಇವತ್ತು 75-80 ವರ್ಷದ ವಯೋವೃದ್ಧನನ್ನು ಹಿಡಿದು ಜೈಲಿಗಟ್ಟುವಂಥ ಕ್ರೂರ ಕೆಲಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈಕಿದೆ. ನಾನು ಮುಖ್ಯಮಂತ್ರಿಗೆ ಕೇಳೋನು, ಗೃಹ ಮಂತ್ರಿ ಪರಮೇಶ್ವರ್ನಿಗೆ ಕೇಳೋನು, ಯಾವ ಮಟ್ಟದ ನಿಮ್ಮ ಚಟುವಟಿಕೆ ಇದು? ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟೇ ಈ ಬಗ್ಗೆ ತೀರ್ಪು ಕೊಟ್ಟಿತ್ತು. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲೇ ಶ್ರೀರಾಮ ಮಂದಿರ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟೇ ಕೊಟ್ಟ ತೀರ್ಪು. ಸಾರ್ವಜನಿಕ ದೇಣಿಗೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಇಡೀ ಭಾರತ ದೇಶವೇ ಒಂದು ರೀತಿಯ ಖುಷಿ ಪಡುವ, ಸಂಭ್ರಮ ಪಡುವ ವಾತಾವರಣದಲ್ಲಿ ಶ್ರೀರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾಯಿದೆ. ಆ ಚಳುವಳಿಗೆ ಸಂಬಂಧಪಟ್ಟಂತೆ 31 ವರ್ಷದ ಕೆಳಗೆ ಯಾರೋ ಒಬ್ಬ ಬಡವ ಶ್ರೀಕಾಂತ್ ಅನ್ನುವಂಥ ಒಬ್ಬ ಸಾಮಾನ್ಯ ಕಾರ್ಮಿಕ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕೆ FIR 31 ವರ್ಷ ಕೆಳಗೆ ದಾಖಲಾದಂಥ ಹುಡುಕಿ ಅವನಂತೆ ಜೈಲಿಗಟ್ಟುವಂಥ ಮಟ್ಟ, ಜೈಲಿಗಟ್ಬಿಟ್ಟಿದ್ದೇವೆ. ಅದೊಂದು ಹೆಮ್ಮೆ ಪಡೋದಿರ್ಬೋದು ಸರ್ಕಾರಕ್ಕೆ. ಆದರೆ ಇದಕ್ಕಿಂತ ಕ್ರೂರಕವಾದಂಥ ಕೆಲಸ ಇಲ್ಲ. ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತುಗಳನ್ನು ಇವತ್ತು ಹೇಳಲೇಬೇಕಾಗಿದೆ. ನಾನು ಗೃಹ ಮಂತ್ರಿ ಪರಮೇಶ್ವರಿಗೆ ಆಗ್ರಹಪಡಿಸ್ತೇನೆ, ಹೆಚ್ಚು ಕಡಿಮೆ ನಿಮ್ಮ ತಂದೆ ಪ್ರಾಯದಂಥ ಒಬ್ಬ ವಯೋವೃದ್ಧ 31 ವರ್ಷದ ಕೆಳಗೆ ಶ್ರೀರಾಮ ಮಂದಿರದ ಚಳುವಳಿಗೆ ಸಂಬಂಧಪಟ್ಟಂತೆ ಚಳುವಳಿಯಲ್ಲಿ ಭಾಗವಹಿಸ್ತಾನೆ ಅನ್ನೋ ಕಾರಣಕ್ಕೆ ಅವನನ್ನು ಹುಡುಕಿ ನೀವು ಜೈಲಿಗಡ್ತೀರಿ ಅಂತ ಹೇಳಿದರೆ ನಿಮ್ಮ ಮಾನಸಿಕತೆ ಏನಿರ್ಬೋದು ಅನ್ನೋದು ಪ್ರಶ್ನಾರ್ಹ ಆಗಿದೆ. ಇಡೀ ದೇಶದ ಜನ, ಅದರಲ್ಲೂ ಇಡೀ ರಾಜ್ಯದ ಜನ ನಿಮ್ಮ ಬಗ್ಗೆ ಅತ್ಯಂತ ನೋವಿನಿಂದ ಹೇಳಬೇಕಾದಂಥ ಮಾತಿದೆ. ಕಾಂಗ್ರೆಸ್ಸಿನ ಈ ದುರ್ನಡತೆ ಅತ್ಯಂತ ಖಂಡನೀಯ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ. ಸಹಜವಾಗಿ ಅಲ್ಲಿ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಇಡೀ ದೇಶ ಆ ಬಗ್ಗೆ ಹೆಮ್ಮೆ ಪಡುವಂಥ ವಾತಾವರಣಗಳಿದೆ. ಅದು ಸಹಿಸದೇ ಇರುವಂಥ ಮಾನಸಿಕ ಸ್ಥಿತಿ ಸರ್ಕಾರಕ್ಕೆ ಇರಬಹುದು ಅಂತ ಅನಿಸುತ್ತೆ. ಎಲ್ಲಿ ಸಿಕ್ಕಿದರೂ ಕೂಡ ಏನಾದರೂ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ನಿರ್ದೇಶನದಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತ ಹೇಳಿದರೆ
ಹಿರಿಯ ಅಧಿಕಾರಿಗಳು ರಾಜಾರೋಷವಾಗಿ ನಾವು ಮಾಡೋದು ಸರಿ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದುಬಿಟ್ಟಿದ್ದಾರೆ. ಸಹಜವಾಗಿ 31 ವರ್ಷ ಹಿಂದೆ ಒಂದು ಕೇಸ್ ಇದೆ ಅಂತೇಳಿ ಆದರೆ ಆ ಕೇಸಿಗೆ ಸಂಬಂಧಪಟ್ಟ ಅವ್ರ ಕಣ್ಣೆದ್ರೆ ರಿಕ್ಷಾ ಡ್ರೈವರ್ ಏನೋ ಆಗಿದ್ದಾನೆ ಅಂತೇಳಿ ಆದರೆ ಪೊಲೀಸ್ ಅವನು ಕರೆದು ಹೇಳ್ತಾರೆ, ಒಂದು ಹಳೆ ಕೇಸಲ್ಲಿ ನಿಂದೇನೋ FIR ಬಾಕಿ ಇದೆ, ಜಾಮೀನು ತಗೋ ಅಂತ ಹೇಳೋದು ರೂಢಿ. ಕನ್ನಡ ಹೋರಾಟಗಾರರನ್ನು ಬಂಧಿಸಿರುವ ಕ್ರಮ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದರ್ ನಗರದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಆವರಣದೊಳಗೆ ಆಂಗ್ಲ ಭಾಷೆಯಲ್ಲಿ ಬರೆದಿದ್ದ ಏರ್ಫೋರ್ಸ್ಗೆ ಸಂಬಂಧಿಸಿದ ಫ್ಲೆಕ್ಸ್ ಅನ್ನು ಹರಿದು ಹಾಕಿ ಆಕ್ರೋಶ ಹೊರಹಾಕಿದರು. ರ್ಯಾಲಿ ವೇಳೆ ಛತ್ರಪತಿ ಶಿವಾಜಿ ಮಹಾರಾಜ ವೃತ್ತದಲ್ಲಿ ರಸ್ತೆ ವಿಭಜಕದ ವಿದ್ಯುತ್ ಕಂಬಗಳಿಗೆ ಅಳವಡಿಸಿದ್ದ ಇಂಗ್ಲಿಷ್ ಫಲಕಗಳನ್ನು ಹರಿದು ಹಾಕಿದರು. ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಘೋಷಣೆಗಳನ್ನು ಕೂಗುತ್ತಾ ರ್ಯಾಲಿ ನಡೆಸಿದರು. ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಸ್ಥಳಕ್ಕೆ ಬಂದು ತಮ್ಮ ಕಚೇರಿ ಆವರಣದೊಳಗೆ ಏರ್ಫೋರ್ಸ್ಗೆ ಸೇರಿದ ಫ್ಲೆಕ್ಸ್ ತೆರವುಗೊಳಿಸಬೇಕೆಂದು ವೇದಿಕೆ ಅಧ್ಯಕ್ಷ ಸೋಮನಾಥ ಮುದೋಳ್ಕರ್ ಮತ್ತು ಕಾರ್ಯಕರ್ತರು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಉದ್ಘಾಟನಾ ವಿಚಾರ. ರಾಮ ಮಂದಿರ ನಮ್ಮ ಹೆಮ್ಮೆ. ಇದರ ಉದ್ಘಾಟನೆಯನ್ನ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾದದ್ದು ನಮ್ಮ ಧರ್ಮ. ಇದನ್ನು ರಾಜಕೀಯಗೊಳಿಸುವ ಅಗತ್ಯವೇನು ಎಂದು ಮಂಗಳೂರಿನಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ. ಕೆಲವು ರಾಜಕೀಯ ಮುಖಂಡರು ಅವಿದ್ಯಾವಂತರಂತೆ ಮಾತನಾಡ್ತಾರೆ. ಇಲ್ಲಿನ ಶಾಸಕರ ಮಾತು ನೋಡಿದರೆ ಅವಿದ್ಯಾವಂತರಂತೆ ಮಾತನಾಡುತ್ತಿದ್ದಾರೆ. ಬಿಜೆಪಿಯ ಮುಖಂಡರು ಈ ವಿಚಾರದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇರುವುದು ಬಿಜೆಪಿಯವರು. ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನದಲ್ಲಿ ಗೋಪೂಜೆ, ಕಾಶಿ ಯಾತ್ರೆಗೆ 5,000 ಹೆಚ್ಚಿಸಿದ್ದು ಕಾಂಗ್ರೆಸ್ ಸರ್ಕಾರ. ಮಂಗಳೂರಿನಲ್ಲಿ ರಸ್ತೆ ಅಗೆದಿದ್ದರಿಂದ ಅಂಗಡಿ ಮುಚ್ಚಿ ಕೂರುವಂಥ ಸ್ಥಿತಿ ಇದೆ. ಈ ರೀತಿ ಮಾಡಿದರೆ ರಾಮದೇವರು ಮೆಚ್ಚಲಿಕ್ಕಿಲ್ಲ. ರಾಮ ಮಂದಿರ ಉದ್ಘಾಟನೆ ದಿನ ರಜೆ ಸಾರಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕರು ಮನವಿ ಮಾಡಿದ್ದಾರೆ. ಕಾರ್ಯಕ್ರಮ ಮಾಡ್ತಾ ಇರುವುದು ಕೇಂದ್ರ ಸರ್ಕಾರ, ಅವರು ರಜೆ ಘೋಷಣೆ ಮಾಡಲಿ. ಇನ್ನು ರಾಜ್ಯ ಸರ್ಕಾರ ರಜೆ ಘೋಷಣೆಗೆ ಪಟ್ಟು ಹಿಡಿಯುವುದು, ಇದರಲ್ಲಿ ಬಿಜೆಪಿಯವರದ್ದು ನ್ಯಾಯ ಎಲ್ಲಿದೆ? ಇಲ್ಲಿ ಕೆಲವು ರಾಜಕೀಯ ನಾಯಕರು ಚುನಾವಣೆಯಲ್ಲಿ ಲವ್ ಜಿಹಾದ್ ಮಾತ್ರ ಎಂದು ಸಾಕು ಎಂದು ಹೇಳಿದ್ದಾರೆ. ಬಿಜೆಪಿಯ ಜವಾಬ್ದಾರಿಯುತ ನಡವಳಿಕೆಯನ್ನು ತೋರಿಸಬೇಕು, ಸೌಹಾರ್ದ ವಾತಾವರಣ ಬೆಳೆಸುವಂತೆ ಮಾಡಬೇಕೆಂದು ಒತ್ತಾಯಿಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಈ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಥವಾ ಉಡುಪಿ ಜಿಲ್ಲೆಯ ಕೆಲವು ಶಾಸಕರುಗಳು ಮುಖಂಡರು, ರಾಜಕೀಯ ಮುಖಂಡರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ, ನೀವು ರಜೆಯನ್ನು ಘೋಷಿಸಬೇಕು ಆ ದಿವಸ ಅಂತ ಹೇಳಿ. ಏನು ಸ್ವಾಮಿ, ನಿಮ್ಮ ಜನಗಳು ಪಾಪ ಏನು ಕುರಿಗಳು ಅಂತ ತಿಳ್ಕೊಂಡಿದ್ದೀರಾ ನೀವು? ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಡೀತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ. ಕೇಂದ್ರ ಸರ್ಕಾರ ರಜೆ ಘೋಷಣೆ ಮಾಡಲಿ, ಮುಗೀತಲ್ವಾ? ನೀವು ಸುಮ್ಮನೆ ಇದು ಜನಗಳನ್ನು ಮೆಚ್ಚಿಸ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ನೀವು ರಜೆ ಘೋಷಣೆ ಮಾಡುವುದು ಅಂತ ಹೇಳಿದ್ರದಕ್ಕೆ ಅರ್ಥ ಇಲ್ವಾ? ಆದ್ದರಿಂದ ಈಗ ಜನಗಳು ಬುದ್ಧಿವಂತರಾಗಿದ್ದಾರೆ. ನೀವು ಹಿಂದೆಯಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಕೆಲವು ನಾಯಕರು ಹೇಳಿಯೇ ಬಿಟ್ಟಿದ್ದಾರೆ. ಇಲ್ಲಿ ಮಂಗಳೂರು ಉಡುಪಿಯಲ್ಲಿ ನೀವು ಏನಿತ್ತು, ನಾವು ಲವ್ ಜಿಹಾದ್ ಅಥವಾ ಧಾರ್ಮಿಕ ಇದರಲ್ಲೇ ಇಟ್ಕೊಂಡು ಹತ್ಯೆ ಇದನ್ನು ಇಟ್ಕೊಂಡೆ ಮಾಡಿಕೊಂಡೆ ನಾವು ಗೆಲ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು ನಾವು ಗಮನಿಸಿದ್ದೇವೆ. ಆದರೆ ಇದು ಇನ್ನೂ ಹೆಚ್ಚಿನ ದಿವಸಗಳು ಇದು ನಡೆಯುವುದಿಲ್ಲ. ಜನಗಳು ಕೂಡ ಇವತ್ತು ಬುದ್ಧಿವಂತರಾಗಿದ್ದಾರೆ. ಆದ್ದರಿಂದ ನಾನು ನಿಮ್ಮ ಹತ್ರ ಕೇಳ್ತಿದ್ದೇನೆ, ಶಾಸಕರಾಗಿ ಆಯ್ಕೆಯಾಗಿದ್ದೀರಿ, ಜನಪ್ರತಿನಿಧಿಗಳು ಆಯ್ಕೆ ಆದವರು ಜವಾಬ್ದಾರಿಯಿಂದ ವರ್ತಿಸಿಕೊಳ್ಳಿ.
ನಿಮ್ಮ ನಡವಳಿಕೆಗಳಲ್ಲಿ ಸುಧಾರಿಸ್ಕೊಳ್ಳಿ, ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಒಂದು ಸೌಹಾರ್ದಯುತ ವಾತಾವರಣ ಇರುವಲ್ಲಿ ಅದನ್ನು ಒಳ್ಳೆಯ ರೀತಿಯಿಂದ ಬೆಳೆಸ್ಕೊಳ್ಲಿಕ್ಕೆ ಹೋಗಿ ಅನ್ನೋದು ಬಿಟ್ಟು ಅದನ್ನು ಇನ್ನಷ್ಟು ಅದನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಮಾಡಬೇಡಿ ಅನ್ನೋಂಥ ಆಗ್ರಹವನ್ನು ನಿಮ್ಮ ಹತ್ರ ಮಾಡ್ತೀನಿ. ಕುಡಿದ ಮತ್ತಿನಲ್ಲಿ ಪೊಲೀಸ್ ಪೇದೆಯೊಬ್ಬರು ಎರ್ರಾಬಿರಿಯಾಗಿ ಟ್ರಾವೆಲರ್ ಚಲಾಯಿಸಿ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದ ಘಟನೆ ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ನಡೆದಿದೆ. ಉಡುಪಿ ಡಿಎಆರ್ ವಿಭಾಗದ ಪೊಲೀಸ್ ಪೇದೆ ಪ್ರಶಾಂತ್ ಎಂಬುವರೇ ಬೇಕಾಬಿಟ್ಟಿ ವಾಹನ ಚಲಾಯಿಸಿದಂಥ ಚಾಲಕ ಕಾರ್ಯಕ್ರಮದ ನಿಮಿತ್ತ ಬಂದೋಬಸ್ತಿಗಾಗಿ ಆಗಮಿಸಿದ್ದ ವೇಳೆ ಈ ಘಟನೆ ನಡೆದಿದೆ. ಪ್ರಶಾಂತ್ ಕುಡಿದ ಮತ್ತಿನಲ್ಲಿ ಇಲಾಖೆಗೆ ಸೇರಿದ ಸರ್ಕಾರಿ ವಾಹನವನ್ನು ಎರ್ರಾಬಿರಿಯಾಗಿ ಚಲಾಯಿಸಿ ಆಟೋ, ಬೈಕ್ ಸಹಿತ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಎಆರ್ ವಿಭಾಗದ ಸಿಬ್ಬಂದಿಯ ವರ್ತನೆಗೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ತಮಿಳುನಾಡಿನ ಮಲ್ಲನಗುಳಿ ಗ್ರಾಮದ ಹೊರವಲಯದಲ್ಲಿ ಬೆಳ್ಳಂಬೆಳಗ್ಗೆ ಆನೆಗಳ ಹಿಂಡು ಪ್ರತ್ಯಕ್ಷವಾಗಿ ರೈತರು ಆತಂಕಕ್ಕೆ ಒಳಗಾಗುವಂತೆ ಮಾಡಿವೆ. ಇತ್ತೀಚೆಗಷ್ಟೇ ತಾಳವಾಡಿ ಸಮೀಪದ ಮುದಿನೂರು ಎಂಬಲ್ಲಿ ಆನೆ ತುಳಿತಕ್ಕೆ ರೈತರೊಬ್ಬರು ಮೃತಪಟ್ಟಿದ್ದರು ಎನ್ನಲಾಗಿದೆ. ಈ ಘಟನೆ ಮಾಸುವ ಮುಂಚೆನೇ ಗಜಪಡೆ ಪ್ರತ್ಯಕ್ಷವಾಗಿರುವುದು ರೈತಾಪಿ ವರ್ಗದ ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರ ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶಪಡಿಸುತ್ತಿರುವ ಆನೆಗಳ ಹಾವಳಿ ತಪ್ಪಿಸುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರ್ಮುದೆ ಪಿಲಿಚಾಮುಂಡಿ ದೈವಸ್ಥಾನದಲ್ಲಿ ಹುಲಿ ಹೆಜ್ಜೆ, ಕಾಮಗಾರಿ ಹೊತ್ತಲ್ಲಿ ಪವಾಡ ಕಂಡು ದೈವಾರಾಧಿಕರಲ್ಲಿ ಅಚ್ಚರಿ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸಿ ನೇಮೋತ್ಸವ ನಡೆಸಲು ಸಿದ್ಧತೆ. ಚೆಕ್ ಬೌನ್ಸ್ ಪ್ರಕರಣ ಆದ ಮೇಲೆ ವಿಪಕ್ಷಗಳ ಪ್ರತಿಕ್ರಿಯೆ, ವಿಪಕ್ಷಗಳ ಟೀಕೆ ಆರೋಪಗಳಿಗೆ ಬಂಗಾರಪ್ಪ ಉತ್ತರ, ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ ಮಧು ಬಂಗಾರಪ್ಪ. ಪುತ್ತೂರಿನಲ್ಲಿ ಕೊಠಡಿಯೊಳಗೆ ದಿಗ್ಬಂಧನದಲ್ಲಿದ್ದ ಮಹಿಳೆ, ಚಿಕಿತ್ಸೆಗಾಗಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು, ದಿಗ್ಬಂಧನ ಮುಕ್ತಗೊಳಿಸಿದ ಇಲಾಖೆ ಅಧಿಕಾರಿಗಳು. ಡೀಸೆಲ್ ಪೆಟ್ರೋಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆ ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತ ವಾಹನಗಳು, ಪೆಟ್ರೋಲ್ ಬಂಕ್ ಬಂದ್ ಇಲ್ಲ ಎಂದ ಜಿಲ್ಲಾಧಿಕಾರಿಗಳು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ.